ನಾನು ವಿಷ್ಣುವರ್ಧನ್ ಅಭಿಮಾನಿನೂ ಅಲ್ಲ, ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋಕ್ಕೂ ಬಂದಿಲ್ಲ, ಬೇರೆ ಅಭಿಮಾನಿಗಳ ಬಗ್ಗೆನೂ ನಾನು ಮಾತಾಡೋಕ್ಕೆ ಬಂದಿಲ್ಲ. ಈಗ ರಾಜಗೌಡ್ರು ಇದ್ದಕ್ಕಿದ್ದಂಗೆ ಹೋರಾಟಕ್ಕೆ ಇಳಿಯಕ್ಕೆ ಸ್ಟಾರ್ಟ್ ಆಗ್ತಾರೆ, ಅವಾಗ ಏನು ಅನ್ಸುತ್ತೆ ನಿಮಗೆ? ನಾವು ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂದ್ಕೊಳ್ಳಿಲ್ಲ, ಸ್ಮಾರಕ ಆಗಲಿ ಅನ್ನೋದಕ್ಕೆ ಓಡಾಡ್ತಾ ಇದ್ದಾರೆ ಅಂದ್ಕೊಂಡ್ವಿ ಸ್ಟಾರ್ಟಿಂಗು. ಆಮೇಲೆ ಗೊತ್ತಾಯ್ತು ಹೋರಾಟಕ್ಕೆ ದುಂಬಿಟ್ಟಿದ್ದಾರೆ, ಅದಕ್ಕೆ ಇದು ಮಾಡ್ಕೊಂಡಿದ್ದಾರೆ, ಅವ್ರ ಜೀವನ ಮುಡುಪಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ನಮ್ಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿದೆ. ಸಂಘ ಅಂತ ಕಟ್ಕೊಂಡ್ರು, ಏನೋ ಸಂಘ ಕಟ್ಕೊಂಡಿದ್ದಾರೆ, ನಡ್ಸ್ಕೊ ಹೋಗ್ತಾರೆ ಅಂದ್ಕೊಂಡು ನಾವು ತಿಳ್ಕೊಂಡಿದ್ವಿ. ಅದು ಈ ಥರ ಹೋರಾಟಕ್ಕೆ ಟರ್ನ್ ಆಗುತ್ತೆ ಅಂತ ನಮಗೇನು ಫಸ್ಟ್ ಏನು ಗೊತ್ತಿರಲಿಲ್ಲ. ಸ್ಮಾರಕ ಇಲ್ಲಿ ಆಗಬೇಕು, ಆಗಕ್ಕೇನೋ ಇದಿದೆ ಅಂತ ಇಶ್ಯೂ ಇದೆ ಅಂತ ಗೊತ್ತಾದ್ಮೇಲೆ ಅವರು ಜಾಸ್ತಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದು. ಆದರೆ ಆಲ್ರೆಡಿ ಅವ್ರು ಅರ್ಧ ದಾರಿಗೆ ಹೋಗಿದ್ರಲ್ವ, ನಾವು ಏನು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಅದನ್ನು ನೀವೇನು ಹೇಳಲಿಲ್ಲ ಆಗ? ಹೇಳ್ತೀವಿ, ಎಲ್ಲ ಹೆಂಗಸರು ಹೇಳ್ತಾರೆ, ಯಾರು ಬಿಟ್ಕೊಡ್ತಾರೆ ಹೋರಾಟ ಮಾಡಕ್ಕೆ ಹೋದ್ರೆ? ಯಾರು ಬಿಟ್ಕೊಡಲ್ಲ. ಬಟ್ ಏನು ಮಾಡೋದು, ಹೋಗ್ಬಿಟ್ಟಿದಾರಲ್ವಾ. ಸೊ ಜೊತೆಲಿ ನೀವು ಅವ್ರ ಜೊತೆ ಹೋಗಕ್ಕೆ ಸ್ಟಾರ್ಟ್ ಆದ್ರಿ. ಯಜಮಾನ್ರು ಬೇಕು ಅಂದ್ರೆ ಜೊತೆಲಿ ಹೋಗ್ಲೇಬೇಕಲ್ಲ. ಜೊತೆಗೆ ನೀವು ಕೈ ಜೋಡಿಸ್ತಾ ನಾವು ಹೋದ್ರಿ. ಬನ್ನಿ ವಾಪಸ್ ಅಂತ ಕರೆದ್ವಿ, ಬಂದಿಲ್ಲ ಅಂದ್ರೆ ನಾವೇ ಅವ್ರ ಜೊತೆಗೆ ಹೋಗ್ಲೇಬೇಕಲ್ವಾ. ಹೋದಾಗ ಏನೇನಾಯ್ತು? ತುಂಬಾ ನಡೆದಿದೆ, 1-2 ಅಲ್ಲ, ತುಂಬಾ ನಡೆದಿತ್ತು. ಏನು ಹೋರಾಟ ಸುಮ್ಮನೆ. ನೀವು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರಿ, ನೀವು ಹೆಸರು ಮಾಡೋಕ್ಕೋಸ್ಕರ ಬಂದಿದ್ದೀರಾ ಅಂತ. ಅದಕ್ಕೆ ರಾಜಗೌಡ್ರಿಗೆ ಉತ್ತರ ಕೊಡಕ್ ಬರಲಿಲ್ಲ. ದುಡ್ಡು ಮಾಡ್ಬೋದು, ಹೆಸರು ಮಾಡೋದು ಕಷ್ಟ ಇದೆ. ಇವತ್ತು ಆ ಹೆಸರು ಮಾಡೋಕ್ಕೆ ರಾಜಗೌಡರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಹತ್ರ ಇರೋರಿಗೆ. ಏನೇನು ಹೋರಾಟ ಮಾಡಿದ್ದಾರೆ? ಒಂಥರ ಅಲ್ಲ, ಏನೇನೋ ಮಾಡಿದ್ದಾರೆ. ದುಡ್ಡಿನ ಆಮಿಷ ಒಡ್ಡಿದ್ದಾರೆ, ರಾತ್ರಿ ಹೊತ್ತು ಹೆಂಗಸ್ರ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ, ಏನೇನೋ ಮಾಡಿದ್ದಾರೆ ರಾಜಗೌಡ್ರಿಗೆ. 1-2 ಅಂತಲ್ಲ. ಯಾರ್ಯಾರು ದುಡ್ಡಿನ ಆಮಿಷ ಒಡ್ಡಿದ್ರು? ಯಾವ ಹೆಂಗಸರು ಬಂದಿದ್ರು, ಫೋನ್ ಮಾಡಿದ್ರು? ಹೆಂಗಸ್ರು ಬರಲ್ಲ, ಸುಮ್ಮನೆ ರಾತ್ರಿ ಆದ್ಮೇಲೆ ಫೋನ್ ಮಾಡಿಸೋದು. ಏನ್ರಲ್ಲಾದ್ರೂ ಒಂದ್ರಲ್ಲಿ ಸುಳಿಲ್ ಸಿಗಾಕ್ಸ್ಬೇಕು, ಇವ್ರನ್ನ ಮುಂದೆ ಬರಬಾರ್ದು, ರಾಜಗೌಡ್ರಿಗೆ ಹೆಸರು ಬರಬಾರ್ದು, ಏನಾದ್ರೂ ಮಾಡಿ ಹೆಸರು ಕೆಡಿಸ್ಬೇಕು ಅನ್ನೋದೇ ಒಂದು ಉದ್ದೇಶ ಇತ್ತು. ಮೊದಲನೇದಾಗಿ ಹಣದ ಆಮಿಷ ಒಟ್ಟಿದ್ರು ಅಂದ್ರಿ, ಯಾರು ಮಾಡಿದ್ದದು? ಅದು ನಾನು ಹೇಳಕ್ ಬರಲ್ಲ, ಅವರು ಇವರು ಅಂತ ಕರೆದಿದ್ದಾರೆ. ಎಷ್ಟೋ ಜನ ಈ ಡಾಕ್ಯುಮೆಂಟ್ಸ್ ಇದ್ದಿದೆ ಇವ್ರ ಹತ್ರ, ಒಬ್ರ ಹತ್ರನೇ. ಹಂಗಾಗಿ ನನ್ನ ಎದುರಿಗೆ ಕೂಗಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಬಿಡಿ, ನಾವು ನೋಡ್ಕೊತೀವಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಆರಾಮಾಗಿ ಮನೇಲಿರಿ, ನಾನು ನೋಡ್ಕೋತೀನಿ ಎಲ್ಲಾನು ಅಂತ ಕೇಳಿರೋರು ನನ್ನ ಮುಂದೆನೇ ಕೇಳಿದ್ದಾರೆ. ಅವ್ರ ಹೆಸರು ಬೇಡ. ಎಷ್ಟು ಕೋಟಿ ಕೊಟ್ಟು ಹೇಳಿದ್ರು, ಆಫರ್ ಮಾಡಿದ್ರು? ಆ ದುಡ್ಡಿನ ಆಫರ್ ಎಷ್ಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ತುಂಬ ಜನ ಫೋನ್ ಮಾಡಿ ಕೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಬಿಡಿ, ನಿಮ್ಗೆ ಆಗಲ್ಲ ಅಲ್ವಾ, ನಾವು ನೋಡ್ಕೋತೀವಿ, ನಿಮ್ಮ ಹತ್ರ ದುಡ್ಡು ಕಾಸಿಲ್ಲ ಅಲ್ವಾ, ನಾವು ನೋಡ್ಕೋತೀವಿ, ಕೊಡಿ ಅಂತ ಕೇಳಿದ್ದಾರೆ. ಬಟ್ ನಿಮ್ಮ ಹೆಸರಿರುತ್ತೆ, ಕೊಡಿ ಅಂತ ಯಾರು ಕೇಳಿಲ್ಲ. ನೀವು ಕೊಟ್ಬಿಡಿ, ನಾವು ನೋಡ್ಕೋತೀವಿ ಅನ್ನೋರೇ ಜಾಸ್ತಿ ಇದ್ರು. ನಾನು ವಿಷ್ಣುವರ್ಧನ್ ಅಭಿಮಾನಿನೂ ಅಲ್ಲ, ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋಕ್ಕೂ ಬಂದಿಲ್ಲ, ಬೇರೆ ಅಭಿಮಾನಿಗಳ ಬಗ್ಗೆನೂ ನಾನು ಮಾತಾಡೋಕ್ಕೆ ಬಂದಿಲ್ಲ. ಈ ಹೆಂಗಸರು ಫೋನ್ ಮಾಡೋರು ಅಂತ ಸುಮ್ಮನೆ ಮಾಡಿಸೋದು, ಏನಾದ್ರು ಮಾತಾಡ್ತಾರೇನೋ, ಏನಾದರೂ ಮಾಡ್ತಾರೇನೋ ಅಂತ 10:30-11 ಗಂಟೆ ಹಂಗೆಲ್ಲ ಫೋನ್ ಬಂದಿದೆ. ನಾನು ನಿಮ್ಮ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ ಸರ್, ನಾವು ಹಂಗೆ ಹಿಂಗೆ ಅಂತ ಮಾತಾಡಿ ಎಷ್ಟೋ ಫೋನ್ಗಳು ಬಂದಿದೆ. ಅಲ್ಲ, ಒಳ್ಳೇದಾಗಿ ಬಂದಿದ್ದು, ಕೆಟ್ಟದಾಗಿ ಬರ್ತಾ ಇದ್ವು. ಯಾರಾದರೂ ಒಂದು ಲೇಡೀಸು ಒಂದು ಗುರುತು ಪರಿಚಯ ಇರೋ ಗಂಡಸ್ಗೆ 10 ಗಂಟೆ ಮೇಲೆ ಫೋನ್ ಮಾಡ್ತಾರೆ ಅಂದರೆ ಅದು ಒಳ್ಳೇದ ಕೆಟ್ಟದ ನೀವೇ ತಿರ್ಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾನು ಹೇಳಕ್ ಬರಲ್ಲ. ಅದು ಯಾರು ಅಟೆಂಡ್ ಮಾಡಿದ್ರು ಫೋನ್ಗಳು? ನಾನೇ ಮಾಡಿದ್ದೀನಿ ತುಂಬ. ಏನಂತ ಮಾತಾಡೋದು? ರಾಜಗೌಡರು 9:30 ಮೇಲೆ ಮಲಗಿಬಿಡ್ತಾರಲ್ವಾ, ಫೋನ್ ಬಂದರೆ ನಾನು ಎತ್ತುತ್ತಿದ್ದೆ ಫಸ್ಟೆಲ್ಲ, ನಾನೇ ಎತ್ತಿ ಮಾತಾಡಿದ್ದೀನಿ. ಏನಾಗಬೇಕು ಅಂತ ಕೇಳಿದ್ರೆ, ನಮ್ಮ ವಾಯ್ಸ್ ಕೇಳಿದ್ರೆ ಕಟ್ ಮಾಡ್ತಾರೆ, ಅವ್ರು ಮಾತಾಡಿದ್ರೆ ಮಾತಾಡ್ತಾರೆ. ಕರೆಕ್ಟಾಗಿರೋ ಅಭಿಮಾನಿಗಳು ಯಾಕೆ ಹೆಂಗೆ ಮಾಡ್ತಾರೆ? ಯಾರಾದರೂ ಎತ್ತಲಿ ಮಾತಾಡ್ಬೇಕಲ್ವಾ. ಯಾರನ್ನ ಬೈದಿದ್ದೀರ? ತುಂಬ ಜನಕ್ಕೆ ಬೈದಿದ್ದೀನಿ. ಇವಾಗಲೂ 1-2-3 ಬರುತ್ತೆ ಕಾಲ್ಗಳು, ಇಷ್ಟಾದ್ರೂ ಇನ್ನೂ ಬರುತ್ತೆ. ಇವಾಗಲೂ ಬೈತೀನಿ, ಸಂಜೆ ಆದಮೇಲೆ ಬರೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಟ್ರ್ಯಾಪ್ ಮಾಡಕ್ಕೆ ಮಾಡಿರೋದೋ ಇಲ್ಲ ಹೇಗೆ? ಅದು ಏನು ಮಾಡಕ್ಕೆ ಮಾಡ್ತಾರೋ, ಏನು ಮಾಡೋಕ್ಕೂ ಆಗಲ್ಲ. ರಾಜಗೌಡ್ರನ್ನ ಅವ್ರು ತಿಳ್ಕೊಂಡ್ರೆ ತಪ್ಪು, ಏನಾದರೂ ಮಾಡ್ಬೋದು ಅಂತ, ಏನೂ ಮಾಡೋಕ್ಕಾಗಲ್ಲ.